ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಗೆ ಈ ಒಂದು ಮಾಸ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಖಂಡಿತವಾಗ್ಲು ನೋಡಿ, ಧನಸ್ಸು ರಾಶಿಯವರಿಗೆ ಗ್ರಹಣದ ಫಲನೂ ಕೂಡ ಹೇಳ್ತೀನಿ, ಹಾಗೆ ಮಾಸ ಭವಿಷ್ಯದ ಬಗ್ಗೆನೂ ಕೂಡ ಹೇಳ್ತೀನಿ. ಧನಸ್ಸು ರಾಶಿಯವರಿಗೆ ನೋಡಿ 9ನೇ ಮನೆಯಲ್ಲಿ ಗ್ರಹಣ ನಡೀತಾ ಇದೆ. ಸೊ 9ನೇ ಮನೆ ಗ್ರಹಣ ನಡೀತಿರೋದ್ರಿಂದ ಅಲ್ಲೇ ಕೇತುನು ಕೂಡ ಸ್ಥಿತನಾಗಿರೋದ್ರಿಂದ ತಂದೆ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ, ತಂದೆ ಮನೆಗೆ ಅಷ್ಟು ಒಳ್ಳೇದಲ್ಲ. ಹಾಗೆ ಪಿತ್ರಾರ್ಜಿತ ಆಸ್ತಿ ಏನಾದ್ರು ಬರ್ತಾ ಇದೆ ಅಂದ್ರೆ ಅದರಲ್ಲಿ ಕೆಲವು ಸಮಸ್ಯೆಗಳನ್ನ ಇವರು ಎದುರಿಸ್ಬೇಕಾಗಿ ಬರುತ್ತೆ. ಸೊ ಕೇತುವಿನ ಸಂಚಾರನೂ ಅಲ್ಲೇ ಇರೋದ್ರಿಂದ ಟ್ರಾವೆಲ್ ಚೆನ್ನಾಗಿ ಮಾಡ್ತಾರೆ, ಅಂದ್ರೆ ಸ್ಪಿರಿಚುವಲ್ ಟ್ರಾವೆಲ್ ಚೆನ್ನಾಗಿ ಮಾಡ್ತಾರೆ ಇವರು. ಸೊ ಏನೇ ಇವರಿಗೆ ಸಮಸ್ಯೆಗಳು ಬರ್ತಾ ಇದ್ರು ಗುರುವಿನ ದೃಷ್ಟಿ ಕೂಡ ಇರೋದ್ರಿಂದ ಸ್ವಲ್ಪ ಈ ವಿಚಾರದಲ್ಲಿ ಒಂಚೂರು ಪಾರಾಗ್ತಾರೆ ಇವರು. ಸೊ ಇವ್ರಿಗೆ ನೋಡಿ, ಮೊದಲನೇದಾಗಿ ಗುರು ದೃಷ್ಟಿ ಇದೆ. ಗುರು 7ನೇ ಮನೆ ಸಪ್ತಮದಲ್ಲಿ ಇದ್ಕೊಂಡು ಲಗ್ನನೇ ನೋಡ್ತಾ ಇದ್ದಾನೆ. ಇದರಿಂದ ಏನಾಗಿದೆ, ಇವರಿಗೆ ಗುರುಬಲ ಇದೆ. ಸೊ ಯಾರೆಲ್ಲ ಮದ್ವೆ ಹುಡುಕಾಟದಲ್ಲಿ ಇದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಶುಭ ಸುದ್ದಿ, ಕಂಕಣ ಬಲ ಕೂಡಿ ಬರುವಂತ ಒಂದು ಸಮಯ, ಹುಡುಗ ಹುಡುಗಿ ಹುಡ್ಕುವಂಥದ್ದು ಇದೆಲ್ಲ ಆಗತ್ತೆ. ಜೊತೆಗೆ ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥದ್ದು, ಹೋಮ ಹವನಗಳು ಮಾಡಿಸುವಂಥದ್ದು ಅಥವಾ ಗೃಹ ಪ್ರವೇಶ, ನಾಮಕರಣ, ಈ ರೀತಿ ಶುಭ ಸಮಾರಂಭಗಳನ್ನ ಇವ್ರ ಮನೆಯಲ್ಲಿ ಆಚರಿಸ್ತಾರೆ. ಎರಡನೇದೇನು ಅಂತಂದ್ರೆ ಇವ್ರಿಗೆ ನೋಡಿ 3ನೇ ಮನೆಯಲ್ಲಿ ಬುಧ, ಕುಜ ಮತ್ತು ರಾಹುವಿನ ಒಂದು ಸಂಚಾರ ಇದೆ. ಇದರಿಂದ ಏನಂದ್ರೆ ಸ್ವಲ್ಪ ಧೈರ್ಯ ಜಾಸ್ತಿ, ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ. ಧೈರ್ಯವಾಗಿ ಕೆಲವು ಕೆಲಸಗಳನ್ನ ಇವರು ಮುನ್ನುಗ್ಗೋಗಿ ನಾನೇ ಮಾಡ್ತೀನಿ ಅಂತ ಮಾಡುವಂತ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ. ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಅವ್ರು ಏನ್ ಸ್ವಲ್ಪ ಕಂಟೆಂಟ್ ಕ್ರಿಯೇಟ್ ಮಾಡ್ತಿರ್ತಾರೆ ಅದೆಲ್ಲನೂ ಕೂಡ ಬೇಗ ಜನಗಳಿಗೆ ರೀಚ್ ಆಗುತ್ತೆ. ಇವ್ರ ಮಾತುನು ಅಷ್ಟೇ ಸ್ವಲ್ಪ ರ್ಯಾಶ್ ಆಗಿ ಮಾತಾಡ್ತಾರೆ. ಸ್ವಲ್ಪ ಇವ್ರ ಮಾತಲ್ಲಿ ಒಂಚೂರು ಹಿಡಿತಾನೆ ಇಟ್ಕೊಬೇಕಾಗಿ ಬರುತ್ತೆ. ಯಾಕಂದ್ರೆ ಇವ್ರು ಏನೋ ಮಾತಾಡಿ ಇನ್ನೇನೋ ಅರ್ಥ ಆಗುವಂಥದ್ದು, ಮತ್ತೆ ಇವ್ರು ಬಾಯಿ ಬಿಟ್ಟು ಮಾತಾಡದೆ ಬೇರೆಯವ್ರು ಕೇಳೋರ್ಗೆನೆ ಇಷ್ಟು ರ್ಯಾಶ್ ಆಗಿ ಮಾತಾಡ್ತಾರೆ ಅನ್ನೋ ತರ ಸ್ವಲ್ಪ ಬದಲಾವಣೆ ಇರುತ್ತೆ. ಸೊ ಅದನ್ನೊಂಚೂರು ಇವ್ರು ಅವಾಯ್ಡ್ ಮಾಡ್ಕೊಬೇಕಾಗತ್ತೆ. ಇನ್ನು 4ನೇ ಮನೆಯಲ್ಲಿ ಶನಿ, ರವಿ ಮತ್ತೆ ಶುಕ್ರರ ಒಂದು ಸಂಚಾರ ಇದೆ. ಇದರಿಂದ ಏನು ಅಂತಂದ್ರೆ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು. ಇದು ಆಲ್ರೆಡಿ ಶನಿ ಇರೋದ್ರಿಂದ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಾನೆ ಇರುತ್ತೆ. ಸೊ ಇದು ಒಂದ್ ಸ್ವಲ್ಪ ಸಮಸ್ಯೆನೆ, ತುಂಬಾ ನಿಧಾನ ಗತಿನಲ್ಲಿ ಅವ್ರಿಗೆ ಕಾಯಿಲೆಗಳು ತೀರಿಸ್ಕೊಂಡು ಹೋಗುವಂತ ಒಂದು ಸಂದರ್ಭ ಆಗತ್ತೆ. ಜೊತೆಗೆ ಅದೇ ಜಾಗದಲ್ಲಿ ಸೂರ್ಯ ಮತ್ತು ಶುಕ್ರರ ಒಂದು ಸಂಚಾರ ಇರೋದ್ರಿಂದ ಭೂಮಿಗೆ ಸಂಬಂಧಪಟ್ಟಿರೋದು ವ್ಯವಹಾರಗಳನ್ನ ಇವ್ರು ಮಾಡ್ಕೋಬಹುದು. ಅದ್ರಲ್ಲೂ ಏನಾದ್ರು ಇವ್ರು ಗೌರ್ಮೆಂಟ್ ರಿಲೇಟೆಡ್ ಏನಾದ್ರು ಸಮಸ್ಯೆಗಳಿತ್ತು ಅದನ್ನ ಸರಿ ಮಾಡ್ಕೊಬೇಕು ಅಂತಂದ್ರೆ ಅದಕ್ಕೆ ಒಳ್ಳೆ ಟೈಮ್. ಅವರಿಗೆ ಗೌರ್ಮೆಂಟ್ ಇಂದ ಕೆಲವು ಉಪಯೋಗಗಳನ್ನ ಇವ್ರು ಮಾಡ್ಕೋಬಹುದು. ಇನ್ನು ಶುಕ್ರನ ಸಂಚಾರನೂ ಕೂಡ ಅಲ್ಲೇ ಇರೋದ್ರಿಂದ ಓಕೆ, ಕುಟುಂಬದಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಬಂದ್ರು ಕೂಡ ಅದು ಅಲ್ಲಿಂದಲ್ಲಿಗೆ ಸರಿ ಹೋಗ್ತಾ ಇರುತ್ತೆ. ಯಾಕಂದ್ರೆ ಶುಕ್ರನ ಅನುಗ್ರಹ ಚೆನ್ನಾಗಿರುತ್ತಲ್ಲ, ಇವ್ರ ಮೇಲೆ ಸ್ವಲ್ಪ ಪ್ರೀತಿ ವಿಶ್ವಾಸನೂ ಜಾಸ್ತಿ ಆಗುತ್ತೆ, ಸ್ವಲ್ಪ ಕೋಪನೂ ಬರುತ್ತೆ, ಸ್ವಲ್ಪ ಜಗಳನೂ ಮಾಡ್ಕೊಂತಿರ್ತಾರೆ. ಇನ್ನೊಂದ್ ಟೈಮ್ಗೆ ಅಯ್ಯೋ ಅವ್ರು ಹೇಳಿದ್ ಕರೆಕ್ಟೇ ಅಲ್ವಾ ಅಂತ ಅರ್ಥ ಮಾಡ್ಕೊಳ್ಳೋ ಸ್ಥಿತಿಗೂ ಕೂಡ ಬರ್ತಾರೆ. ಇನ್ನ 7ರಲ್ಲಿ ಗುರುವಿನ ಸಂಚಾರ ಇದೆ. ಸೊ ಇದರಿಂದ ಏನು ಅಂತಂದ್ರೆ ದಂಪತಿಗಳ ಮಧ್ಯದಲ್ಲಿ ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ರು ಕೂಡ ಒಬ್ರ ಮೇಲೆ ಒಬ್ರಿಗೆ ಗೌರವ ಶುರುವಾಗುತ್ತೆ. ಏನು ಬಿಡು ಅವ್ರನ್ನ ಒಳ್ಳೇದಕ್ಕೆ ಹೇಳಿದ್ರು ಅಥವಾ ತುಂಬಾ ಕಷ್ಟ ಪಡ್ತಾರೆ ನಮಗೋಸ್ಕರ ಕೆಲಸ ಮಾಡ್ತಾರಲ್ವಾ ಅನ್ನೋಂತ ಭಾವನೆಗಳು ಬರುತ್ತೆ. ಸೊ ಇದಿಷ್ಟು ಇವರ ಒಂದು ಏನು ಭವಿಷ್ಯ ಆಗಿರುತ್ತೆ. ಇನ್ನು ವಿದ್ಯಾರ್ಥಿಗಳು ಅಂತ ಬಂದಾಗ ಅವ್ರಿಗೂ ಅಷ್ಟೇ ಎಜುಕೇಶನ್ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಎಫರ್ಟ್ ಹಾಕೋದಿದ್ರು ಕೂಡ ಒಳ್ಳೆ ಮಾರ್ಕ್ಸ್ ನ ತಗೋಬಹುದು. ಉದ್ಯೋಗಸ್ಥರಿಗೂ ಕೂಡ ಕೆಲಸದಲ್ಲಿ ಸ್ವಲ್ಪ ಬಡ್ತಿ ಸಿಗುವಂಥದ್ದು ಅಥವಾ ಇವ್ರ ಕೆಲಸನ ಗುರುತಿಸುವಂಥದ್ದು ಎಲ್ಲಾನು ಕೂಡ ಆಗುತ್ತೆ. ರೈತರಿಗೂ ಕೂಡ ಉತ್ತಮವಾದ ಒಂದು ಸಮಯ. ಸೊ ಇದ್ರ ನಡುವೆ ಕೆಲವೊಂದಷ್ಟು ಸಮಸ್ಯೆಗಳನ್ನ ಎದುರಿಸ್ತಾರೆ ಅಂತ ಹೇಳಿದ್ರೆ ಆ ಒಂದು ಸಮಸ್ಯೆಗೆ ಇವರು ಯಾವ ರೀತಿಯಾದ ಪರಿಹಾರನ ಮಾಡ್ಕೋಬೇಕಾಗುತ್ತೆ? ಪರಿಹಾರ ಅಂತಂದ್ರೆ ನೋಡಿ, ಇವರು ಕೂಡ ಕೆಲವೊಂದು ಪರಿಹಾರನ ಏನು ಗ್ರಹಣದ ನಿಮಿತ್ತವಾಗಿ ಕೂಡ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ತಂದೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಅಂತ ನಾನು ಹೇಳಿದೆ. ಸೊ ಭಾಗ್ಯ ಸ್ಥಾನದಲ್ಲೇ ನಡೀತಾ ಇರೋದ್ರಿಂದ ಅದರಲ್ಲಿ ಕೆಲವೊಂದು ಏರಿಳಿತಗಳು, ಅದೃಷ್ಟದಲ್ಲಿ ಸ್ವಲ್ಪ ಬದಲಾವಣೆಗಳಾಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಗ್ರಹಣದ ಸಮಯದಲ್ಲಿ ಇವರು ಜಪಗಳನ್ನ ಮಾಡ್ಕೋಬೇಕಾಗತ್ತೆ. ಮಹಾಮೃತ್ಯುಂಜಯ ಮಂತ್ರ ಜಪ ಮಾಡ್ಕೊಳ್ಳೋದು, ಹಾಗೆ ಈಶ್ವರನ ಬೀಜಾಕ್ಷರಿ ಮಂತ್ರಗಳನ್ನ ಜಪ ಮಾಡ್ಕೊಳ್ಳೋದನ್ನ ಮಾಡ್ಕೋಬೇಕು. ಇದ್ರ ಜೊತೆಗೆ ಏನಂದ್ರೆ ಕೆಲವು ವಸ್ತುಗಳನ್ನ ದಾನ ಮಾಡ್ಬೇಕು. ಬಿಳಿಯ ವಸ್ತುಗಳು ಯಾವ್ದೇ ಅದು ಅಂದ್ರೆ ಅಕ್ಕಿ, ಹಾಲು, ಮೊಸರು ಮತ್ತು ಸಕ್ಕರೆ ಅಥವಾ ಕಲ್ಲುಪ್ಪು, ಪುಡಿ ಉಪ್ಪು ಕೂಡ ಕೊಡ್ಬೋದು. ಇದನ್ನ ತಗೊಂಡ್ ಬಂದು ದೇವ್ರ ಮನೇಲಿ ಇಟ್ಕೊಂಡು ನಿಮ್ಮ ಇದು ಗ್ರಹಣ ಮುಗಿದ ನಂತರ ತಗೊಂಡೋಗಿ ಅದನ್ನ ನಿರ್ಗತಿಕರಿಗೆ ಕೊಡುವಂಥದ್ದು. ನಿರ್ಗತಿಕರಿಗೆ ಕೊಡ್ಬೋದು ಅಥವಾ ದೇವಸ್ಥಾನಕ್ಕೆ ಕೂಡ ಕೊಡಬಹುದು. ಇದನ್ನ ಬಿಟ್ಟು ಬೇರೆ ಏನ್ ಪರಿಹಾರ ಮಾಡ್ಕೋಬೇಕು ಅಂದ್ರೆ ಗುರುಗಳ ಆರಾಧನೆ ಮಾಡ್ಬೇಕಾಗತ್ತೆ. ಗುರುಗಳ ಆರಾಧನೆ ಇವ್ರು ಎಷ್ಟು ಮಾಡಿದ್ರು ಅಷ್ಟು ಒಳ್ಳೆ ಫಲಗಳನ್ನ ಖಂಡಿತವಾಗ್ಲೂ ಇವರು ನೋಡ್ಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಧನಸ್ಸು ರಾಶಿಯ ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.